ಹಲೋ, ಹಾಯ್. ಇವತ್ತು ನಮ್ಮ ಪಯಣ ಶಿವಮೊಗ್ಗದ ಕಡೆಗೆ. ಬಿಕಾಸ್ ನಮ್ಮ ಆನ್ ಗೋಯಿಂಗ್ ಪ್ರಾಜೆಕ್ಟಿನ ಭೂಮಿ ಪೂಜೆ ಇತ್ತು. ಸೊ ನಿನ್ನೆಯಿಂದ ನನ್ನ ವೈಫ್ ಇದೊಂದೇ ಹಠ. ನಾನು ಬರ್ತೇನೆ ಅಂತೇಳಿ. ಹಾಗೆ ಅವಳನ್ನು ಕರ್ಕೊಂಡು ನಮ್ಮ ಪಯಣವನ್ನು ಸ್ಟಾರ್ಟ್ ಮಾಡಿದ್ವಿ. ಇವಾಗ ನಾವು ನಮ್ಮ ಆಫೀಸಿಗೆ ರೀಚ್ ಆದ್ವಿ. ನಮ್ಮ ದೋಸ್ತ ಇಲ್ಲಿದ್ದಾನೆ. ಇನ್ನು ಇವನನ್ನು ಕರ್ಕೊಂಡು ನಮ್ಮ ಜರ್ನಿ ಸ್ಟಾರ್ಟ್. ಸೊ ಸಾಗ್ತಾ ಸಾಗ್ತಾ ನಮಗೊಂದು ಟ್ವಿಸ್ಟ್ ಸಿಕ್ಕಿತ್ತು. ನಮ್ಮ ಆನ್ ಗೋಯಿಂಗ್ ಪ್ರಾಜೆಕ್ಟಿನ ಕ್ಲೈಂಟ್ ಕಾಲ್ ಮಾಡಿ ಹೇಳಿದ್ರು, ಏನೋ ಪ್ರಾಬ್ಲಮ್ ಆಗಿದೆ, ಭೂಮಿ ಪೂಜೆ ಇವತ್ತು ಆಗಲ್ಲ, ನೆಕ್ಸ್ಟ್ ಡೇಟ್ ಕೊಡ್ತೇವೆ ಅಂತೇಳಿ. ಇದನ್ನು ಕೇಳಿ ನನ್ನ ವೈಫ್ ಅಂತೂ ಫುಲ್ ಅಪ್ಸೆಟ್ ಆದ್ಲು. ಸೊ ನಾವು ಏನು ಮಾಡೋದು, ಆಲ್ರೆಡಿ ಮೂಡಬಿದ್ರೆ ರೀಚ್ ಆಗಿದ್ವಿ. ಸೊ ಅಲ್ಲೇ ಇರುವ 1000 ಕಂಬದ ಬಸದಿಗೆ ಹೋಗುವ ಅಂತೇಳಿ ನಾವು ಪ್ಲ್ಯಾನ್ ಮಾಡಿದ್ವಿ. ಫೈನಲಿ ನಾವು ರೀಚ್ ಆದ್ವಿ. ಇವಾಗ ನನ್ನ ವೈಫ್ ಫುಲ್ ಖುಷ್. ನೋಡಿ ಹೇಗೆ ಕಪ್ಪೆ ಹಾರಿದ ಹಾಗೆ ಹಾರ್ತಾ ಹೋಗ್ತಾ ಇದ್ದಾಳೆ. ನೋಡಿ, ಚಂದ್ರಪ್ರಭಾ ತೀರ್ಥಂಕರರ ಮೂರ್ತಿ. ನಮಗೆ ಆರತಿ ಮಾಡುವ ಅವಕಾಶವೂ ಸಿಕ್ಕಿದೆ. ಇವಾಗ ನಾವು ಕಂಬಗಳ ಜೊತೆ ಸುತ್ತ ಹಾಕಲು ಶುರು ಮಾಡಿದ್ದೆವು. ಆಗಿನ ಕಾಲದಲ್ಲಿ ಏನೂ ಮಿಷಿನರಿ ಇಲ್ಲದೆ ಎಷ್ಟು ಪರ್ಫೆಕ್ಟಾಗಿ ಕೆತ್ತಿದ್ದಾರೆ. ಈಗಿನ ಕಾಂಕ್ರೀಟ್ ಯುಗದ ಪಿಲ್ಲರ್ಗೆ ಸೆಡ್ಡು ಹೊಡೆಯುವಂತೆ ಆಗಿನ ಕಾಲದ ಕಂಬಗಳು. ಈ ದೇವಾಲಯವನ್ನು ಜೈನ ಮಂದಿರ ಅಥವಾ ಚಂದ್ರನಾಥ ದೇವಾಲಯ ಎಂದು ಕರೆಯಲಾಗುತ್ತದೆ, ಏಕೆಂದರೆ ಇದು ತೀರ್ಥಂಕರ ಚಂದ್ರಪ್ರಭಾ ಅವರನ್ನು ಗೌರವಿಸುತ್ತದೆ. ಸೊ ಇಲ್ಲಿ ಅದರ 8 ಅಡಿ ವಿಗ್ರಹವನ್ನು ದೇವಾಲಯದಲ್ಲಿ ಪೂಜಿಸಲಾಗುತ್ತದೆ. ಇದರ ನಿರ್ಮಾಣವನ್ನು 1430ರಲ್ಲಿ ಮಾಡಲಾಗಿದೆ. ಕೃಷ್ಣದೇವರಾಯ ಆಸ್ಥಾನದಲ್ಲಿದ್ದ ದೇವರಾಯ ಒಡೆಯರ್ ಇದನ್ನು ನಿರ್ಮಿಸಿದ್ದಾರೆ. ಇದನ್ನು ನಿರ್ಮಾಣ ಮಾಡಲು ಟೋಟಲ್ 31 ವರ್ಷಗಳ ಕಾಲ ತಗೊಂಡಿದ್ದಾರೆ. ಆಗಿನ ಕಾಲದಲ್ಲಿ ಈಗಿನ ಹಾಗೆ ಯಾವುದೇ ಅಪ್ಡೇಟೆಡ್ ಮಿಷನರಿ ಇಲ್ಲದೇ ಇದ್ದರೂ ಅವರ ಕೆತ್ತನೆಯಲ್ಲಿರುವ ಸೂಕ್ಷ್ಮತೆಯನ್ನು ಗಮನಿಸಿ. ಇಂದಿಗೂ ಜೀವಂತ ಶಿಲೆಯೊಳಗೆ ಸಂಗೀತ, ಸ್ವರ ಸ್ವರದ ಏರಿಳಿತ, ತುಂಗೆಯಲ್ಲಿ ಶ್ರೀಮಂತ ಕಣ 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 ಕರ ನೀಡಿದೆ. ಕೇಳಿಸದೆ ಕಲ್ಲು ಕಲ್ಲಿನಲಿ ಕನ್ನಡ ನುಡಿ, ಕನ್ನಡ ನುಡಿ ಕಾಣಿಸದೆ ಹೊನ್ನ ಚರಿತೆಯಲ್ಲಿ ಹಂಪೆಯ ಗುಡಿ, ಹಂಪೆಯ ಗುಡಿ. ಈ ಬಸದಿಯ ಸುತ್ತ ಬಂದಾಗ ನನ್ನ ಮನಸ್ಸಿಗೆ ಯಾಕೋ ಒಂಥರ ನೋವಾಯಿತು. ಬಿಕಾಸ್ ಆಗಿನ ಕಾಲದವರು ಅಷ್ಟು ಕಷ್ಟಪಟ್ಟು ಇದರ ನಿರ್ಮಾಣವನ್ನು ಮಾಡಿದ್ದಾರೆ. ಆದರೆ ಈಗಿನ ಗವರ್ನಿಂಗ್ ಬಾಡಿ ಇದರ ಮೇಂಟೆನೆನ್ಸ್ನ ಬಗ್ಗೆ ಸ್ವಲ್ಪ ಗಮನವನ್ನು ಕೊಡಬೇಕಾಗಿ ನಾನು ಸ್ವಲ್ಪ ಕೇಳಿಕೊಳ್ತಿದ್ದೇನೆ. ಓಕೆ ಫ್ರೆಂಡ್ಸ್, ಬೈ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಅಂಟಿಲ್ ದೆನ್ ಟೇಕ್ ಕೇರ್. ಬೈ ಬಾಯ್.